ದಿಲ್ಲಿಯಲ್ಲಿ ಫೈನಲ್ ಆಯಿತು ಡಿಕೆಶಿ ಸಚಿವ ಸಂಪುಟ. ಒಂದು ಡಿಸಿಎಂ ಸ್ಥಾನದ ರಚನೆಗೆ ರಾಹುಲ್ ಗಾಂಧಿ ಸಮ್ಮತಿ ಸೂಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಳೆದು ತೂಗಿ ಕೊನೆಗೂ ಕೂಡ ದಿಲ್ಲಿಯಲ್ಲಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ರಚನೆ ಆಗ್ತಾ ಇದೆ. ಒಂದು ಡಿಸಿಎಂ ಸ್ಥಾನದ ರಚನೆಗೆ ರಾಹುಲ್ ಗಾಂಧಿ ಸಮ್ಮತಿ ಸೂಚಿಸಿದ್ದಾರಂತೆ. ಜಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಡಿಕೆಶಿ ಜೊತೆ 13 ಸಚಿವರು ಪದಗ್ರಹಣ ಮಾಡಲಿದ್ದಾರೆ. ದೆಹಲಿಯಲ್ಲಿ ಕೊನೆ ಕ್ಷಣದಲ್ಲಿ ಲಿಸ್ಟ್ ರೆಡಿಯಾಗಿದೆ. ಸಿದ್ದು ಡಿಕೆ ಸಭೆ ಬಳಿಕ ವರಿಷ್ಠರು ಪ್ರತ್ಯೇಕ ಮೀಟಿಂಗ್ ನಡೆಸಿದ್ದಾರೆ. ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸಭೆಯನ್ನ ನಡೆಸಿದ್ದಾರೆ. ಪರಮೇಶ್ವರ್ಗೆ ಡಿಸಿಎಂ ಪಟ್ಟವನ್ನ ಕಟ್ಟೋದಕ್ಕೆ ಹೈಕಮಾಂಡ್ ಅಸ್ತು ಅಂದಿದ್ಯಂತೆ. 13 ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನಾಳೆ ಡಿಕೆಶಿ ಜೊತೆ 13 ಸಚಿವರ ಪದಗ್ರಹಣಕ್ಕೆ ಬರ್ತಿದ್ದಾರೆ. ನಾಳೆ 13 ಸಚಿವರ ಪದಗ್ರಹಣ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 13 ಸಚಿವರ ಪಟ್ಟಿಯನ್ನ ರಾಹುಲ್ ಗಾಂಧಿ ಮತ್ತು ಖರ್ಗೆ ಫೈನಲ್ ಮಾಡಿದ್ದಾರೆ. ಅಳೆದು ತೂಗಿ ನಾಳೆ ನಡೆಯುವಂತಹ ಪದಗ್ರಹಣಕ್ಕೆ ಸಚಿವರ ಪಟ್ಟಿ ಫೈನಲ್ ಆಗಿದೆ. ಜೊತೆಗೆ ಡಿಸಿಎಂ ಸ್ಥಾನ ಎಷ್ಟು ರಚನೆ ಆಗುತ್ತೆ ಅನ್ನುವಂಥದ್ದು ಭಾರಿ ಕುತೂಹಲ ಕೆರಳಿಸು. 4 ಮಂದಿಯ ಡಿಸಿಎಂ ಸ್ಥಾನ ಸಿಗುತ್ತೆ 4 ಮಂದಿಗೆ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಈಗ ಕೇವಲ 1 ಡಿಸಿಎಂ ಸ್ಥಾನವನ್ನ ಫೈನಲ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತಹ ಮಾಹಿತಿ ಇದೆ. ಆ ಡಿಸಿಎಂ ಸ್ಥಾನ ಬಹುತೇಕ ಜಿ ಪರಮೇಶ್ವರ್ ಅವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ದಿಲ್ಲಿಯಲ್ಲೂ ಬೀಡ್ಬಿಟ್ಟಿದಂತಹ ನಾಯಕರು ಅಳೆದು ತೂಗಿ ಫೈನಲ್ ಮಾಡಿದ್ದಾರೆ. ಕೊನೆಗೂ ಕೂಡ ನಾಳೆ ಪದಗ್ರಹಣ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಚಿವ ಸ್ಥಾನಕ್ಕೆ ಯಾರೆಲ್ಲ ಶಾಸಕರನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನ ಫೈನಲ್ ಮಾಡಲಾಗಿದೆ.